ನಮ್ಮ ರಾಜ್ಯಕ್ಕೆ ಸೇವೆ ಮಾಡಿದಂತ ಎಲ್ಲ ಹಿರಿಯ ನಾಯಕರು, ತಾಯಿ ಭುವನೇಶ್ವರಿ, ನಮ್ಮ ನಾಡಿನ ದೇವತೆ ಭುವನೇಶ್ವರಿ, ಕನ್ನಡ ನಾಡಿಗೆ ಚಾಮುಂಡಿ, ಅದು ನಮ್ಮ ನಾಡಿನ ಅದೊಂದು ಅವ್ರಿಗೆ ಗೌರವನ ಸಲ್ಲಿಸುವಂಥದ್ದು. ನಿನ್ನೆ ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್ ಅವರು, ಬಸವಣ್ಣವರು, ಕೆಂಪೇಗೌಡರನ್ನ ನೆನ್ನೆ ಮಾಡ್ತಾರೆ, ಗಾಂಧೀಜಿಯವರು ನೆನ್ನೆ ಮಾಡ್ತಾರೆ. ಇವತ್ತು ವಾಲ್ಮೀಕಿಯವರು, ತಾಯಿ ಭುವನೇಶ್ವರಿ, ಕನಕದಾಸರು, ಕೆಂಗಲ್ ಹನುಮಂತಯ್ಯನವರು, ವಿಧಾನಸಭೆ ಕಟ್ಟು ಮೊದಲನೇ ಮುಖ್ಯಮಂತ್ರಿ ಎಂಪಿಯವರು, ಮಾಗುತಿ ಜೀವನರಾಮ್ ಅವರು, ಹೀಗೆ ಗೌರವ ಸಲ್ಲಿಸುವಂತ ಕೆಲಸ ನಾಡಿನ ಪರವಾಗಿ, ಸರ್ಕಾರದ ಪರವಾಗಿ ಇವತ್ತು ಜವಾಬ್ದಾರಿಯನ್ನ ಇವತ್ತಿಂದ ನನ್ನ ಕೆಲಸವನ್ನ ನಿರ್ವಹಿಸಬೇಕು. ಅದಕ್ಕೆ ಇವೆಲ್ಲ ಬಹಳ ಮಾನ್ಯರು, ಇವೆಲ್ಲ ಮಾನ್ಯರು ನಮ್ಮ ರಾಜ್ಯಕ್ಕೆ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರೆಲ್ಲ ಇವತ್ತು ಮಿಕ್ಕಿದ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾರೆ. ಸರ್, ನಾಳೆ ರಾಹುಲ್ ಗಾಂಧಿ ಅವರು, ವೀರಪ್ಪ ಮೊಯ್ಲಿಯವರು ಮತ್ತು ಸದಾನಂದ ಗೌಡರು, ಕುಮಾರಸ್ವಾಮಿ ಜಗದೀಶ್ ಶೆಟ್ಟರ್ ಭೇಟಿ ಮಾಡ್ತಾರೆ, ಎಲ್ಲ ಇರೋದ್ರಿಂದ ಕೂಡ ಭೇಟಿ ಮಾಡುವಂತ ಕೆಲಸ ಮಾಡಬೇಕಾಗಿದೆ. ಅವರ ಅನುಭವಗಳು ಬೇಕಾಗಿದೆ. ಸೊ ಅದನ್ನ ಡ್ಯೂಟಿನ ಮಾಡ್ತಾರೆ. ಇವತ್ತು ಬೆಳಗ್ಗೆ ಎಲ್ಲ ಅಧಿಕಾರಿಗಳಿಗೆ ಏನು ನಮ್ಮ ಸರ್ಕಾರದ ಚಿಂತನೆ ಇದೆ, ನಿನ್ನೆ ರಾತ್ರಿ ಏನು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡಿದ್ದೀವಿ, ಅವೆಲ್ಲ ಏನು ಇಂಪ್ಲಿಮೆಂಟ್ ಮಾಡಬೇಕು ಅದೆಲ್ಲ ಕೂಡ ನಾವೆಲ್ಲ ತಿಳಿಸಿದ್ದೇವೆ. ಆ ಕೆಲಸ ಮಾಡ್ತೀವಿ. ನಾಳೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ನಾಳೆ ರಾಹುಲ್ ಗಾಂಧಿ ಅವರು ನಮ್ಮ AICC ಅಧ್ಯಕ್ಷರು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ರಾಜ್ಯಸಭೆಗೆ. ಅದಕ್ಕೆ ಅವರಿಗೆ ನಾಮಿನೇಷನ್ ಸಂದರ್ಭದಲ್ಲಿ ನಾನು, ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರು, ನಾವೆಲ್ಲ ಕೂಡ ನಮ್ಮ ಜನರಲ್ ಸೆಕ್ರೆಟರಿ ಚಾರ್ಜ್ ನಾವೆಲ್ಲ ಪಾಲ್ಗೊಳ್ತೇವೆ. ಮತ್ತು ನೂತನವಾಗಿ ಆಯ್ಕೆಯಾಗಿರುವಂತಹ ಅಧ್ಯಕ್ಷರು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ. ಆಗಿದೆಯಲ್ಲ ಅಂತ ಹೋಗಿದೆ, ಪಟ್ಟಿ ಎಲ್ಲ ಸೈನ್ ಮಾಡಿ ವರಿಷ್ಠ ಏನ್ ಹೇಳಿದ್ದಾರೆ ಅದನ್ನ ಮಾಡಿದೆ. ಸರ್, ಈಗ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಏನಾದ್ರು ಸಲಹೆ ಕೊಟ್ರ ಸರ್? ನಿಮ್ಮನ್ನ ಭೇಟಿ ಆಗಿದ್ರು, ಯಾವ ರೀತಿ ಹೆಂಗೆ ಏನಂತ? ಇನ್ನ ಟೈಮ್ ಇದೆ, ಒಂದೇ ದಿನ ಕೊಡಕ್ಕಾಗ್ತದ? ಇಲ್ಲ ಸರ್, ಅವರು ನಮ್ಕಿನ್ನ ದೊಡ್ಡ ಅನುಭವ ಇರೋರು. 4 ಬಾರಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದವರು, ರಾಜ್ಯಸಭೆಯಲ್ಲಿ 26 ವರ್ಷ, ಈಗ ಒಂದು 6 ವರ್ಷ MLC ಆಗಿದ್ರು. ನಾಳೆ ಒಂದು ಹೊಸ ಅರ್ಜಿ ಆಗ್ತದೆ. ಅವ್ರಿಗೆ ಅನೇಕ ರಾಜ್ಯಗಳಲ್ಲಿ ಸಂಘಟನೆ ಮಾಡಿ ಅಪಾರವಾದಂತ ಅನುಭವ ಇದೆ. ಸೊ ಅನುಭವ ಇರುವಂತವ್ರು. ಸೊ ಅವ್ರಿಗೆ ಖಂಡಿತ ಅವ್ರಿಗೆಲ್ಲ ತರದ ಪಕ್ಷದ ದೃಷ್ಟಿಯಿಂದ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಬಿಜೆಪಿ ಅವರು ಸ್ವಲ್ಪ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರೇ ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ. ಫಸ್ಟ್ 3 ಸತಿ ನಾವು ಮಾಡಿದಾಗ ಫಸ್ಟ್ ಏನ್ ಕೊಟ್ಟಿದ್ವಾ, ಅವು ಏನ್ ಕೊಟ್ಟಿರ್ಲಿಲ್ಲ. ಮುಂದಕ್ಕೆ ಮಾಡಿದ್ರೆ ಪ್ರಮಾಣ ವಚನ ಬೆನ್ನೆಲೆಯಲ್ಲಿ ಒಂದು ಪ್ರಶ್ನೆ ಮಾಡಿ ಬಿಜೆಪಿ ಹಳೆ ಸಿನಿಮಾಗೆ ಹೊಸ ಪೋಸ್ಟ್ ಬಿಟ್ಟಿದ್ದಾರೆ. ಬಹಳ ಸಂತೋಷ, ಅವ್ರು ಒಳ್ಳೇದಾಗ್ಲಿ. ವಿಧಾನ ಪರಿಷತ್ 5ನೇ ಅಭ್ಯರ್ಥಿ ಐದನೇ ಅಭ್ಯರ್ಥಿನೂ ಹಾಕ್ತೀವಿ. 5 ಕ್ಯಾಂಡಿಡೇಟ್ಸ್ ನಾವು ಫೇಸ್ ಮಾಡ್ತಾ ಇದೀವಿ. 4 ಅನೌನ್ಸ್ ಮಾಡ್ತೀವಿ. ನಾಳೆ ಒಂದು ಅನೌನ್ಸ್ ಮಾಡ್ತೀವಿ. ನಂಬರು ವೋಟ್ ನೋಡೋಣ, ನಂಬರು ಗೆಲ್ತೀವಿ ಅಂತಾನೆ ಹಾಕಿದೀವಿ. JDS ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ, ನಾವಂತೂ ಹಾಕ್ತಾ ಇದೀವಿ. 5 ಮೆಂಬರ್ಸ್ ಕೂಡ ನಾವು ಹಾಕ್ತಾ ಇದೀವಿ. ಈಗಾಗಲೇ ತೀರ್ಮಾನ ಮಾಡಿದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.